ಹಾಯ್ ಡಿಯರ್ಸ್. ನಮಗೆ ವಾರಣಾಸಿಗೆ ಹೋದಾಗ ನಮಗೊಂದು ಅಪಾರ್ಚುನಿಟಿ ಸಿಕ್ತು. ಪ್ರಸಿದ್ಧವಾದ ಬನಾರಸಿ ಸಾರಿ ಹೇಗೆ ತಯಾರಾಗುತ್ತೆ ಅನ್ನೋದು ಒಂದು ನೋಡೋದಕ್ಕೆ ಅವಕಾಶ ಸಿಕ್ತು ನಮಗೆ. ಈ ಸಾರಿ ನೋಡೋದಕ್ಕೆ ಎಷ್ಟು ಗ್ರ್ಯಾಂಡ್ ಆಗಿರುತ್ತಲ್ವ, ಉಟ್ಕೊಂಡಾಗ ಏನು ಖುಷಿ ಸಿಗುತ್ತೆ ನಮಗೆ. ಸಿಂಪಲ್ ಸಾರಿ ಉಟ್ಕೊಂಡಾಗ ಹಾಗೆ ಸಿಗಲ್ಲ. ಅದು ಬನಾರಸಿ ಸಾರಿದು ಆ ಲುಕ್ಕೇ ಬೇರೆ. ಬಟ್ ಇದ್ರ ಹಿಂದೆ ಆ ನೈಗಾರದ್ದು ಎಷ್ಟು ಪರಿಶ್ರಮ ಇರುತ್ತೆ ಅಲ್ವಾ, ಅವ್ರದ್ದು ಸಹನೆ, ಅವ್ರ ತಾಳ್ಮೆಗೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಹೇಳಬೇಕು. ತುಂಬ ಪರಿಶ್ರಮ ಇರುತ್ತೆ ಈ ಸಾರಿ ಹಿಂದೆ. ಸಿಂಪಲ್ ಸಾರಿ ರೆಡಿ ಆಗೋದಕ್ಕೆ ಬನಾರಸಿದು ಆಲ್ಮೋಸ್ಟ್ 15 ಡೇಸ್ ಬೇಕಂತೆ. ಅವ್ರು ನಮ್ಮ ಹತ್ರ ಮಾತಾಡಿದರು. ಆದರೆ ಗ್ರ್ಯಾಂಡಾಗಿರೋ ಸಾರಿ ಬೇಕು ಅಂದರೆ ಸುಮಾರು ವಾರಗಳೇ ಬೇಕಂತೆ ಫ್ರೆಂಡ್ಸ್. ಇದು ಅಷ್ಟು ಈಸಿ ಅಲ್ಲ ಈ ಬನಾರಸಿ ಸಾರಿ ರೆಡಿ ಆಗೋಕ್ಕೆ. ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಈ ನೈಗಾರ ಎಷ್ಟು ನಿಧಾನವಾಗಿ ಕೇರ್ಫುಲ್ಲಾಗಿ ನೇಯ್ತಾ ಇದ್ದಾನೆ ಅಂದರೆ ಸೀರೆ. ನೀವು ತಿಳ್ಕೊಂಡಿರಬೇಕು ಒಂದು ಸಾರಿ ರೆಡಿ ಆಗೋದಕ್ಕೆ ಎಷ್ಟು ದಿವಸ ಬೇಕು ಅಂತ ನೀವು ಅಂದಾಜು ಮಾಡ್ಬೋದು. ಮೊದಲು ಇವರು ಸೀರೆ ರೆಡಿ ಮಾಡೋದಕ್ಕೆ ಫಸ್ಟ್ ನೂಲನ್ನ ಸಿದ್ಧ ಮಾಡ್ಕೋತಾರೆ. ನೂಲು ಅಂದರೆ ಜರಿ, ಇಲ್ಲಾಂದರೆ ಸಿಲ್ಕ್. ಈ ಸೀರೆ ರೆಡಿ ಆಗೋದಕ್ಕೆ ಇದ್ರದ್ದೊಂದು ಏನು ಬನಾರಸಿ ಸಾರಿದೊಂದು ಇತಿಹಾಸನೇ ಇದೆ. ಇದು ಫ್ರೆಂಡ್ಸ್ 2000 ವರ್ಷದ ಹಳೆಯ ಇತಿಹಾಸ ಇದೆ ಇದಕ್ಕೆ. ಈ ಸೀರೆ ಮೊಘಲರ ಕಾಲದಲ್ಲಿ ತುಂಬ ಫೇಮಸ್ ಆಯಿತು ಅಂತ ಹೇಳ್ತಾರೆ. ಆವಾಗ ಫ್ರೆಂಡ್ಸ್ ಈ ಜರಿ ಅಥವಾ ಸಿಲ್ಕ್ ಏನಿರ್ತಿತ್ತಲ್ಲ, ಈ ಸಿಲ್ಕ್ ಮತ್ತು ಜರಿಗೆ ಆವಾಗ ಹಳೆಯ ಕಾಲದಲ್ಲಿ ಚಿನ್ನ ಇಲ್ಲ ಬೆಳ್ಳಿಯಿಂದ ಕೂಡಿರ್ತಿತ್ತಂತೆ ಇದು. ಇವಾಗ ಸಿಲ್ವರ್ ಕೋಟೆಡ್ ಇಲ್ಲಾಂದರೆ ಗೋಲ್ಡ್ ಕೋಟೆಡ್ ಜರಿನೇ ಬಳಸ್ತಾರೆ ಇವಾಗ. ಫ್ರೆಂಡ್ಸ್, ಬನಾರಸಿ ಸಾರಿಯಲ್ಲಿ ಒಂದೇ ಥರ ಸಾರಿಗಳಿರೋದಿಲ್ಲ. ಸುಮಾರು ವೆರೈಟೀಸ್ ಇದೆ ಈ ಬನಾರಸಿ ಸಾರಿಯಲ್ಲಿ. ಫಸ್ಟು ಕಾಟನ್ ಬನಾರಸಿ ಸಾರಿ ಬರುತ್ತೆ, ಹಾಗೆ ಆರ್ಗೆನ್ಝಾ, ಜಾರ್ಜೆಟ್. ಫ್ರೆಂಡ್ಸ್, ಈ ಬನಾರಸಿ ಸಾರಿಯಲ್ಲಿ 1000 ರೂಪೀಸಿಂದ ಸ್ಟಾರ್ಟ್ ಆಗುತ್ತೆ. ಲ್ಯಾಕ್ಸ್ ಟುಗೆದರ್ ಇರುತ್ತೆ ಅಮೌಂಟ್. ಬಟ್ ನೀವು ಕೊಂಡುಕೋಬೇಕಾದ್ರೆ ಸ್ವಲ್ಪ ಕೇರ್ಫುಲ್ ಇರಬೇಕು. ಯಾಕಂದರೆ 1000 ರೂಪೀಸ್ಗೆಲ್ಲ ನಿಮಗೆ ಪ್ಯೂರ್ ಬನಾರಸಿ ಸಾರಿ ಸಿಗೋಕ್ಕೆ ಚಾನ್ಸೇ ಇಲ್ಲ. ನೀವು ಸಾರಿ ಕೊಂಡ್ಕೋಬೇಕಾದ್ರೆ ಇಲ್ಲಿ GI ಟ್ಯಾಗ್ ಅಂತ ಇದೆ. ಈ ಥರ ಇರುತ್ತೆ GI ಟ್ಯಾಗ್ ಅಂತ. ಅದನ್ನು ನೋಡಿ ನೀವು, ಅದು ಏನು ಸಾರಿ ಮೇಲೆ ಆ ಟ್ಯಾಗ್ ಇರುತ್ತೆ. ಕೆಲವೊಂದು ಸಾರಿ ಮೇಲೆ ಟ್ಯಾಗ್ ಇರೋದಿಲ್ಲ. ನೀವು ಬೆಟರ್ ತೊಗೊಳ್ಳೋದಾದರೆ ನಂಬಿಕಸ್ಥರು ಇರೋ ಅಂಗಡಿಗೆ ಹೋಗಿ ತೊಗೋಬೇಕು. ಅಲ್ಲೇ ವೇವ್ ಮಾಡ್ತಾ ಇರ್ತಾರಲ್ವ, ಅಲ್ಲೇ ನೇಯ್ತಾ ಇರ್ತಾರಲ್ವ, ಅಲ್ಲೇ ಹೋಗಿ ನೀವು ತೊಗೊಂಡ್ರೆ ಸ್ವಲ್ಪ ನಂಬಿಕೆ ಇರುತ್ತೆ. ಬಿಕಾಸ್ ಸುಮಾರು ಡೂಪ್ಲಿಕೇಟ್ ಸಾರೀಸ್ ಇವೆ ಬನಾರಸಿ ಸಾರಿಯಲ್ಲಿ. ಬಟ್ GI ಟ್ಯಾಗ್ ಇರೋದನ್ನು ಮಾತ್ರ ತೊಗೊಂಡ್ರೆ ನಿಮಗೆ ಪ್ಯೂರಾಗಿ ಸಿಗುತ್ತೆ. ಬಟ್ ಇದು ಏನಿಲ್ಲ ಅಂದರೆ ಕಾಸ್ಟ್ಲಿ ಇರುತ್ತೆ ಇದು. ಆಮೇಲೆ ಡಿಸೈನು ಹಾಗೆ ಫ್ರೆಂಡ್ಸ್, ನೀವು ಹಿಂದೆ ನೋಡಬೇಕು. ನೀವು ಸಾರಿ ಹಿಂದೆ ನೋಡಿದರೆ ಏನು ನೂಲಿರುತ್ತಲ್ಲ, ಅದು ತುಂಬ ಲೂಸ್ ಆಗಿರುತ್ತೆ. ಟ್ರಿಮ್ ಅಂದರೆ ಹಾಗೆ ಅದನ್ನು ಟ್ರಿಮ್ ಮಾಡಿರ್ತಾರೆ. ನೀವು ಅದರಲ್ಲಿ ಕಂಪ್ಲೀಟ್ ಫಿನಿಶ್ ಆಗಿರೋದು ಕಾಣೋದಿಲ್ಲ ನಿಮಗೆ. ಲೂಸ್ ಆಗಿರುತ್ತೆ, ಆದರೆ ಆ ನೂಲನ್ನ ಟ್ರಿಮ್ ಮಾಡಿರ್ತಾರೆ. ಸಾರಿ ಕೂಡ ಸ್ವಲ್ಪ ಹೆವಿ ಆಗಿರುತ್ತೆ. ಒರಿಜಿನಲ್ ಬನಾರಸಿ ಸಾರಿಯಲ್ಲಿ ಜರಿ ಸ್ವಲ್ಪ ಶೈನಿಂಗ್ ಇರುತ್ತೆ, ಆದರೆ ಡೂಪ್ಲಿಕೇಟಲ್ಲಿ ಬ್ರೈಟ್ ಆಗಿರುತ್ತೆ, ಹಾಗೆ ಜರಿ ತುಂಬ ರಫ್ ಆಗಿರುತ್ತೆ. ಹಾಗೆ ಸಾರಿ ಕೊಂಡ್ಕೋಬೇಕಾದ್ರೆ ಇನ್ನೊಂದು ಮುಖ್ಯವಾದ ವಿಚಾರ, ಸಾರಿ ಕೊಂಡ್ಕೋಬೇಕಾದ್ರೆ ಟ್ರಸ್ಟೆಡ್ ಶಾಪಿಗೆ ಹೋಗಿ. ಎಲ್ಲಿ ವೇವರ್ಸ್ ನೇಯ್ತಿರ್ತಾರಲ್ವ, ಅಲ್ಲೇ ಅವ್ರದ್ದು ಶಾಪ್ ಇರುತ್ತೆ, ಅಲ್ಲೇ ಹೋಗಿ ತೊಗೊಳ್ಳೋದು ಉತ್ತಮ. ಥ್ಯಾಂಕ್ ಯು ಫ್ರೆಂಡ್ಸ್. ಈ ವಿಡಿಯೋನೇಂದರೆ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಕಾಮೆಂಟ್ಗೋಸ್ಕರ ಕಾಯ್ತಾ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.